ಹಾಯ್ ಫ್ರೆಂಡ್ಸ್, ನಾನೆಲ್ಲರಿಗೂ ನಮಸ್ಕಾರ. ಇವತ್ತು 9ನೇ ತರಗತಿಯ ಅವರೇ ರಾಜರತ್ನಂ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ಕೊತಾ ಬರೋಣ. ಅವರೇ ರಾಜರತ್ನಂ ಅವರನ್ನು ಬರೆದವರು KP ಪೂರ್ಣಚಂದ್ರ ತೇಜಸ್ವಿ ಅವರು. ಅವರ ಕವಿಕೃತಿ ಪರಿಚಯ ನೋಡೋಣ. ಕವಿಕೃತಿ ಪರಿಚಯ. ಹೆಸರು KP ಪೂರ್ಣಚಂದ್ರ ತೇಜಸ್ವಿ. ಜನನ 1938. ತಂದೆ ರಾಷ್ಟ್ರಕವಿ ಕುವೆಂಪು. ಕೃತಿಗಳು: ಹುಲಿಯಾರಿನ ನರಹದ್ದು, ನಿಗೂಢ ಮನುಷ್ಯರು, ಜಗಾರಿ ಕ್ರಾಸ್, ಚಿದಂಬರ ರಹಸ್ಯ ಎಂಬ ಕಾದಂಬರಿಗಳು. ಕಥನ: ಅಲೆಮಾರಿಯ ಅಂಡಮಾನ್ ಮತ್ತು ಮಹಾನದಿ, ಸೈಲ್ ಅಬಚೂರಿನ ಪೋಸ್ಟ್ ಆಫೀಸ್ ಮತ್ತು ಅಪರನ ಕತೆ ಚಲನಚಿತ್ರಗಳಾಗಿವೆ. ಪ್ರಶಸ್ತಿಗಳು: ಇವೆಲ್ಲ ಪ್ರಶಸ್ತಿಗಳನ್ನು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ನಿಧನ. 2007ರಲ್ಲಿ ನಿಧನವಾಗ್ತಾರೆ. ಆಯ್ಕೆ: ಅಣ್ಣನ ನೆನಪು ಕೃತಿಯಿಂದ ಆರಿಸಲಾಗಿದೆ. ಫಸ್ಟ್ ಮೇನಿಗೆ ಬರೋಣ. ಬಿಟ್ಟ ಸ್ಥಳಗಳನ್ನು ನೀಡಿರುವ 4 ಆಯ್ಕೆಗಳಿಂದ ಸೂಕ್ತವಾದದನ್ನು ಆಯ್ಕೆ ಬರೆಯಿರಿ. ಅವರೇ ರಾಜರತ್ನಂ ಗದ್ಯ ಭಾಗದ ಆಕಾರ ಕೃತಿ: ಅಣ್ಣನ ಕನಸು, ಅಣ್ಣನ ನೆನಪು, ಅಣ್ಣನ ಮನಸ್ಸು, ಅಣ್ಣನ ಸೊಗಸು. ಆನ್ಸರ್: ಅಣ್ಣನ ನೆನಪು. ತೇಜಸ್ವಿಯವರ ರಾಜರತ್ನಂ ಅವರನ್ನು ಡ್ಯಾಶ್ ಎಂದು ಭಾವಿಸಿದ್ದರು. ಭಿಕ್ಷುಕ ಎಂದು ಭಾವಿಸಿದ್ದರು. ತೇಜಸ್ವಿಯವರು ಬಾಲ್ಯದಲ್ಲಿ ಕವಿತೆಗಳು ಸಹಜ ಸೃಷ್ಟಿ ಎಂದು ಭಾವಿಸಿದ್ದರು. ಆಯ್ಕೆಗಳು ಇಲ್ಲಿವೆ. ಆನ್ಸರ್ ಈಸ್ ಸಹಜ ಸೃಷ್ಟಿ. ಕುವೆಂಪು ಅವರ ಪ್ರಕಾರ ಭಿಕ್ಷೆ ನೀಡುವುದು ಭಿಕ್ಷುಕನನ್ನು ಪ್ರೋತ್ಸಾಹಿಸಿದಂತೆ, ಅವಮಾನಿಸಿದಂತೆ, ಪ್ರೋತ್ಸಾಹಿಸಿದಂತೆ, ತಿರಸ್ಕರಿಸಿದಂತೆ, ಗೌರವಿಸಿದಂತೆ. ಆನ್ಸರ್ ಈಸ್ ಪ್ರೋತ್ಸಾಹಿಸಿದಂತೆ. ಇನ್ನು ಒಂದು ವಾಕ್ಯದಲ್ಲಿ ಬರೋಣ. ಕುವೆಂಪು ಅವರನ್ನು ಮನೆಯವರೆಲ್ಲ ಏನೆಂದು ಕರೆಯುತ್ತಿದ್ದರು? ಕುವೆಂಪು ಅವರನ್ನು ಮನೆಯವರೆಲ್ಲ ಅಣ್ಣ ಎಂದು ಕರೆಯುತ್ತಿದ್ದರು. ಕುವೆಂಪು ಅವರ ಮಕ್ಕಳು ಭಿಕ್ಷುಕನೆಂದು ಭಾವಿಸಿದ ಕವಿಯ ಹೆಸರೇನು? ಕುವೆಂಪು ಮಕ್ಕಳು ಭಿಕ್ಷುಕನೆಂದು ಭಾವಿಸಿದ ಕವಿಯ ಹೆಸರು JP ರಾಜರತ್ನಂ. ಕುವೆಂಪು ಅವರ JP ರಾಜರತ್ನಂ. ಕುವೆಂಪು ಅವರ ಮಕ್ಕಳು ಚಿಕ್ಕವರಿರುವಾಗ ಕವಿತೆಗಳನ್ನು ಏನೆಂದು ತಿಳಿದಿದ್ದರು? ಕುವೆಂಪು ಅವರ ಮಕ್ಕಳು ಚಿಕ್ಕವರಿರುವಾಗ ಕವಿತೆಗಳನ್ನು ಸಹ ಹುಡುಗರು ಮಕ್ಕಳು ಮರಗಿಡ ಇರುವಂತೆ ಪ್ರಪಂಚದಲ್ಲಿರುವ ವಸ್ತುಗಳು ಎಂದು ತಿಳಿದಿದ್ದರು. ರಾಜರತ್ನಂ ಅವರು ಪುಟ್ಟಪ್ಪನನ್ನು ಏನೆಂದು ತಮಾಷೆ ಮಾಡುತ್ತಿದ್ದರು? ರಾಜರತ್ನಂ ಅವರು ಪುಟ್ಟಪ್ಪನವರನ್ನು ಏನು ಪುಟ್ಟಪ್ಪ ಮನೆಗೆ ಬಂದವರನ್ನೆಲ್ಲ ಮುಂದೆ ಕಳಿಸಿಬಿಡಿ ಎಂದು ಹೇಳಿದ್ದೀರಾ ಎಂದು ತಮಾಷೆ ಮಾಡಿದರು. 3-4 ವಾಕ್ಯದಲ್ಲಿ ಬರೋಣ. ಕುವೆಂಪು ತಮ್ಮ ಮಕ್ಕಳಿಗೆ ರಾಜರತ್ನಂ ಅವರನ್ನು ಹೇಗೆ ಪರಿಚಯಿಸಿದರು? ಕುವೆಂಪು ಅವರ ತಮ್ಮ ಮಕ್ಕಳಿಗೆ ಇವರು ಯಾರು ಗೊತ್ತಾ ಎಂದು ಕೇಳುತ್ತಾರೆ. ಮಕ್ಕಳು ಪಿಳಿಪಿಳಿ ಕಣ್ಣುಗಳನ್ನು ನೋಡಿ, ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ ಓದಿದ್ದೀರಲ್ಲ, ಅವರೇ ಅದನ್ನು ಬರೆದವರು ಎಂದು ರಾಜರತ್ನಂ ಅವರು ಪರಿಚಯವನ್ನು ಮಾಡಿಕೊಳ್ಳುತ್ತಾರೆ. ರಾಜರತ್ನಂ ಅವರ ವೇಷಭೂಷಣ ಹೇಗಿತ್ತು? ರಾಜರತ್ನಂ ಅವರ ವೇಷಭೂಷಣಗಳು ಬಿಳಿಯ ಅಡ್ಡಪಂಜೆ ಹಾಗೂ ಬಿಳಿಯ ಅಂಗಿ, ಮೈ ಮೇಲೆ ನಸುಕೊಂದು ದೋತ್ರ, ಬಗಲಲ್ಲೊಂದು ದೊಡ್ಡ ಜೋಳಿಗೆಯಂತಹ ಚೀಲ. ಕವಿತೆಯ ಜೊತೆಗೆ ಕವಿಯ ಹೆಸರನ್ನು ಏಕೆ ನೆನಪಿಡಬೇಕು? ಕವಿತೆಗಳನ್ನು ಕವಿಗಳು ಬರೆಯುತ್ತಾರೆ. ಅವರು ಬರೆದ ಕವಿತೆ ಯಾವುದು, ಕವಿ ಯಾರು ಬರೆದಿದ್ದಾರೆ ಎಂದು ತಿಳಿಯಲು ಕವಿತೆಯ ಜೊತೆಗೆ ಕವಿಯ ಹೆಸರನ್ನು ನೆನಪಲ್ಲಿಡಬೇಕು. ಕುವೆಂಪು ಅವರ ರಾಜರತ್ನಂ ಅವರನ್ನು ಮನೆಯ ಒಳಗೆ ಹೇಗೆ ಬರಮಾಡಿಕೊಂಡರು? ಕುವೆಂಪು ಅವರ ರಾಜರತ್ನಂ ಅವರು ನೋಡಿದ ಕೂಡಲೇ
ಓಹೋ, ಬನ್ನಿ ಬನ್ನಿ ಎಂದೆನ್ನುತ್ತಾ ಅವರೇ ಸರಸರ ಮುಂದರಿದು ಗೇಟು ತೆಗೆದು ದಟ್ಟಿಪಂಜೆಯ ಮನುಷ್ಯನನ್ನು ಕರೆದುಕೊಂಡು ಬಂದರು. ಕುವೆಂಪು ಅವರ ಮಕ್ಕಳನ್ನು ಕಂಡಾಗಲೆಲ್ಲ ರಾಜರತ್ನಂ ಏನೆಂದು ತಮಾಷೆ ಮಾಡುತ್ತಿದ್ದರು. ಕುವೆಂಪು ಅವರ ಮಕ್ಕಳನ್ನು ಕಂಡಾಗಲೆಲ್ಲ ರಾಜರತ್ನಂ ಅವರು, ಏನ್ರಪ್ಪ, ಒಳಗೆ ಬರಬಹುದೋ, ಮುಂದೆ ಹೋಗಬೇಕೋ ಎಂದು ತಮಾಷೆ ಮಾಡಿದರು. ಇನ್ನು 8-10 ವಾಕ್ಯದಲ್ಲಿ ಬರೋಣ. ಪ್ರಶ್ನೆಗಳಿಗೆ 8-10 ವಾಕ್ಯದಲ್ಲಿ ಉತ್ತರಿಸಿ. ಕುವೆಂಪು ಅವರ ಭಿಕ್ಷೆ ನೀಡಿ ಯಾವ ರೀತಿ ಮೋಸಕ್ಕೆ ಒಳಗಾಗಿದ್ದರು? ಕುವೆಂಪು ಅವರ ಆಶ್ರಮದಲ್ಲಿದ್ದಾಗ ಒಬ್ಬ ಹೆಳವನಿಗೆ 3 ಕಾಸು 6 ಕಾಸು ಭಿಕ್ಷೆ ಹಾಕುತ್ತಿದ್ದರಂತೆ. ಆಗಲೂ ಆಶ್ರಮದ ಸ್ವಾಮಿಗಳಾದ ಸಿದ್ದೇಶ್ವರಾನಂದರು ಭಿಕ್ಷಾವೃತ್ತಿಗೆ ಉತ್ತೇಜನ ನೀಡುವುದಕ್ಕೆ ಬದ್ಧ ವಿರೋಧಿಗಳಾಗಿದ್ದರು. ಒಮ್ಮೆ ಅಣ್ಣ ಆ ಹೆಳವನಿಗೆ ಭಿಕ್ಷೆ ನೀಡುತ್ತಿದ್ದಾಗ ಆಕಸ್ಮಿಕವಾಗಿ ಸಿದ್ದೇಶ್ವರಾನಂದರು ಅಲ್ಲಿಗೆ ಬಂದರು. ಕೈಕಾಲೆಲ್ಲ ಸೊಟ್ಟ ಮಾಡಿಕೊಂಡು ಸ್ವಾಮಿ ಎಂದು ಕರುಣಾಜನಕವಾಗಿ ಅಂಗಲಾಚಿದರು. ಆ ಹೆಳವ ಸಿದ್ದೇಶ್ವರಾನಂದರನ್ನು ನೋಡಿದ ಕೂಡಲೇ ಸೊಟ್ಟನೆ ಕೈಕಾಲುಗಳನ್ನು ನೆಟ್ಟಗೆ ಮಾಡಿಕೊಂಡು ವೇಗವಾಗಿ ಆಶ್ರಮದ ಆವರಣದಲ್ಲಿ ಆಚೆಗೆ ಓಡಿಹೋದನು. ಸಿದ್ದೇಶ್ವರಾನಂದರು ಅಣ್ಣನ ಮೂರ್ಖತನಕ್ಕೆ ಸರಿಯಾಗಿ ಛೀಮಾರಿ ಮಾಡಿದರು. ಅಣ್ಣನಿಗೆ ದುಡ್ಡು ಕಳಕೊಂಡಕ್ಕಿಂತ ಹೆಚ್ಚಿಗೆ ಇಷ್ಟು ದಿನ ಮೋಸಕ್ಕೆ ಹೋದನಲ್ಲ ಎಂಬುದು ಹೆಚ್ಚು ಬೇಸರದ ಸಂಗತಿಯಾಗಿತ್ತು. ಕುವೆಂಪು ಅವರ ಮಕ್ಕಳು ರಾಜರತ್ನಂ ಅವರನ್ನು ಭಿಕ್ಷುಕನೆಂದು ಏಕೆ ಭಾವಿಸಿದರು? ಅದು ಉಂಟು ಮಾಡಿದ ಫಜಿತಿಯೇನು? ಒಮ್ಮೆ ಒಬ್ಬ ವ್ಯಕ್ತಿ ಕುವೆಂಪು ಅವರ ಮನೆಗೆ ಚಿಕ್ಕ ಗೇಟನ್ನು ತೆಗೆಯಲು ಮಾಡುತ್ತಿರುವ ಪ್ರಯತ್ನವನ್ನು ನೋಡಿ, ಚೈತ್ರ, ಮುಂದೆ ಹೋಗಪ್ಪ ಎಂದು ಕೂಗಿದ. ಆಗ ಆ ವ್ಯಕ್ತಿ ಹೋಗದೆ ಇದ್ದಾಗ ಸಾಮೂಹಿಕವಾಗಿ ಕೂಗಿದರು. ಆದರೂ ಅವರು ನಿಂತೇ ಇದ್ದುದನ್ನು ನೋಡಿ ಅಣ್ಣನಿಗೆ ಚಾಡಿ ಹೇಳುವ ಓಡಿದನು. ಬಂದ ವ್ಯಕ್ತಿಯೇನೋ ಭಿಕ್ಷುಕರ ರೀತಿ ಕೊಳಕು ಬಟ್ಟೆಯಲ್ಲಿ ಭಿಕ್ಷಾಪಾತ್ರ ಹಿಡಿದಿದ್ದರಲ್ಲ, ಆದರೆ ಅನೇಕ ದಾಸೋಹಗಳಿಗೂ ಮಾರಿ ಭಕ್ತರು ಎಂಥದಕ್ಕೂ ಚಂದಾ ವಸೂಲಿ ಮಾಡಲು ಬರುವವರ ಟೀಮಾಗಿಯೇ ಬಟ್ಟೆ ಹಾಕಿಕೊಂಡು ಭಿಕ್ಷಾಟನೆಗೆ ಬರುತ್ತಿದ್ದರಿಂದ ನಾವು ನಿಮಗೆ ಗುರುತು ಪರಿಚಯ ಇಲ್ಲದೆ ಮನೆಯೊಳಗೆ ಬರುವುದನ್ನೆಲ್ಲ ಮುಂದೆ ಕಳಿಸಬೇಕಾದ ಭಿಕ್ಷಾದವರೆಂದೇ ತೀರ್ಮಾನಿಸಿ ಕೂಗುತ್ತಿದ್ದೆವು. ಅಣ್ಣನ ಬಳಿ ಹೋಗಿ ಯಾವನೋ ಒಬ್ಬ ಮುಂದೆ ಹೋಗು ಅಂದರೆ ಹೋಗದೆ ನಿಂತೇ ಇದ್ದಾನೆ ಎಂದು ಚಾಡಿ ಹೇಳಿದವು. ಅಣ್ಣ ಹೊರಬಂದು ನೋಡಿದರೆ ಅವರು ಗುರುತು ಹಿಡಿದು ಓಹೋ ಬನ್ನಿ ಬನ್ನಿ ಎಂದೆನ್ನುತ್ತಾ ಅವರೇ ಸರಸರ ಮುಂದೆ ಬರೆದು ಗೇಟು ತೆಗೆದು ಗಟ್ಟಿ ಪಂಜೆಯ ಮನುಷ್ಯನನ್ನು ಕರೆದುಕೊಂಡು ಬಂದರು. ಮುಂದೆ ಹೋಗು ಎಂದು ಹೇಳಿದ ಮನುಷ್ಯನಿಗೆ ಸಿಕ್ಕ ಮರ್ಯಾದೆಯನ್ನು ನೋಡಿ ಕುವೆಂಪು ಅವರ ಮಕ್ಕಳು ಅಪ್ರತಿಭರಾಗಿ ನಿಂತರು. ಸಂದರ್ಭದಲ್ಲಿ ವಿವರಿಸಿ. ಯಾವನೋ ಒಬ್ಬ ಮುಂದೆ ಹೋಗು ಅಂದರೆ ಹೋಗದೆ ನಿಂತೇ ಇದ್ದಾನೆ. ಈ ವಾಕ್ಯವನ್ನು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಅವರೇ ರಾಜರತ್ನಂ ಎಂಬ ಗದ್ಯ ಭಾಗವನ್ನು ಅಣ್ಣನ ನೆನಪು ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಇಲ್ಲಿ ಆಯ್ಕೆ ಬರೆದಿಲ್ಲ, ಸೊ ಇದರ ಆಯ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಸಂದರ್ಭ: ಒಬ್ಬ ವ್ಯಕ್ತಿ ಕುವೆಂಪು ಅವರ
ಮನೆಯ ಗೇಟನ್ನು ತೆರೆಯುವ ಪ್ರಯತ್ನ ಮುಂದುವರಿಸುತ್ತಿದ್ದನು. ನೋಡಿ ಚೈತ್ರ ಹಾಗೂ ಎಲ್ಲರೂ ಸಾಮೂಹಿಕವಾಗಿ ಮುಂದೆ ಹೋಗಪ್ಪ ಎಂದು ಕಿರುಚಿದರು. ಆದರೂ ಆ ವ್ಯಕ್ತಿ ನಿಂತೇ ಇದ್ದುದನ್ನು ನೋಡಿ ನಾವು ಅಣ್ಣನಿಗೆ ಚಾಡಿ ಹೇಳಲು ಒಳಗೆ ಓಡಿದೆವು. ಬಂದ ವ್ಯಕ್ತಿಯೇನೋ ಭಿಕ್ಷುಕರಿದ್ದ ರೀತಿ ಕೊಳಕು ಬಟ್ಟೆಯಲ್ಲಿ ಭಿಕ್ಷಾಪಾತ್ರೆ ಹಿಡಿದವರಲ್ಲ. ಆದರೆ ಅನೇಕ ದಾಸೇರಿಗಳಿಗೂ ಮಾರಿ ಭಕ್ತರು ಎಂತೆನ್ನುವಕ್ಕೂ ಚಂದ ವಸೂಲಿ ಮಾಡಲು ಬರುವವರು ಟ್ರಿಮ್ಮಾಗಿಯೇ ಬಟ್ಟೆ ಹಾಕಿಕೊಂಡು ಭಿಕ್ಷಾಟನೆ ಬರುತ್ತಿದ್ದರಿಂದ ನಾವು ನಮಗೆ ಗುರುತು ಪರಿಚಯ ಇಲ್ಲದೆ ಮನೆಯೊಳಗೆ ಬರುವವರನ್ನೆಲ್ಲ ಮುಂದೆ ಕಳಿಸಬೇಕಾದ ಭಿಕ್ಷುಕರೆಂದೇ ಕೂಗುತ್ತಿದ್ದೆವು ಎಂದು ಚಾಡಿ ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಏನಪ್ಪ, ಒಳಗೆ ಬರಬಹುದೋ ಎಂದು ಹೋಗಬೇಕೋ? ಈ ವಾಕ್ಯವನ್ನು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು ಬರೆದ ಅವರೇ ರಾಜರತ್ನಂ ಎಂಬ ಗದ್ಯ ಭಾಗವನ್ನು ಅಣ್ಣನ ನೆನಪು ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಕುವೆಂಪು ಅವರ ಮನೆಗೆ ರಾಜರತ್ನಂ ಅವರು ಬಂದಾಗ ಅವರನ್ನು ಗುರುತಿಸದೆ ಮುಂದೆ ಹೋಗಪ್ಪ ಎಂದು ಅವರ ಮಕ್ಕಳು ಹೇಳಿದರು ಮತ್ತು ತಮ್ಮ ತಂದೆ ಭಿಕ್ಷುಕರು ಬಂದಿದ್ದಾರೆ ಎಂದು ಚಾಡಿ ಹೇಳಿದರು. ಆಗ ತಂದೆ ಅವರನ್ನು ಗುರುತಿಸಿ ಮನೆಯೊಳಗೆ ಕರೆದುಕೊಂಡು ಅವರ ಪರಿಚಯವನ್ನು ಮಾಡಿಕೊಟ್ಟರು. ಆಗ ರಾಜರತ್ನಂ ಅವರು ಪ್ರತಿ ಸಾರಿ ಕುವೆಂಪು ಅವರ ಮನೆಗೆ ಬಂದಾಗ ಮಕ್ಕಳನ್ನು ನೋಡಿದಾಗ ಈ ಮೇಲಿನ ಮಾತನ್ನು ಹೇಳಿ ತಮಾಷೆ ಮಾಡುತ್ತಿದ್ದರು. ಇನ್ನು ಭಾಷಾಭ್ಯಾಸಕ್ಕೆ ಬರೋಣ. ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ. ಅಪ್ಪ, ಅಣ್ಣ, ತಮ್ಮ, ಸ್ನೇಹಿತ. ಮನೆಯನ್ನು, ಕರವನ್ನು, ಏನನ್ನು, ಶಾಲೆಯನ್ನು. ಏನನ್ನು: ಬಾಗಿಲು, ಕಿಟಕಿ, ಜೋಳಿಗೆ, ಅಟ್ಟ, ಜೋಳಿಗೆ. ಕಣ್ಣು, ದೇಹ, ಕಿವಿ, ಮೂಗು, ದೇಹ. ಸರಸರ, ಬನ್ನಿ, ಸಟ್ಟನೆ, ಪಿಳಿ, ಸಟ್ಟನೆ. ಇನ್ನು ಸ್ವಂತ ವಾಕ್ಯ: ಶಿರಸಾವಹಿಸಿ. ಹಿರಿಯರ ಆದೇಶವನ್ನು ಶಿರಸಾವಹಿಸಿ ಪಾಲಿಸಬೇಕು. ಆಕಸ್ಮಿಕ: ಅವರಿಬ್ಬರು ಆಕಸ್ಮಿಕವಾಗಿ ಸಂಧಿಸಿದರು. ಚೀಮಾರಿ: ಅಪ್ಪ ತಪ್ಪು ಉತ್ತರ ಬರೆದ ವಿದ್ಯಾರ್ಥಿಗಳನ್ನು ಕರೆದು ಉಪಾಧ್ಯಾಯರು ಛೀಮಾರಿ ಹಾಕಿದರು. ಪ್ರೋತ್ಸಾಹ: ಒಳ್ಳೆಯ ಕೆಲಸ ಮಾಡುವಂತೆ ಪ್ರೋತ್ಸಾಹ ನೀಡಬೇಕು. ಕನಿಕರ: ದೀನದಲಿತರ ಮೇಲೆ ಕನಿಕರವಹಿಸಬೇಕು. ಅಂಗಲಾಚು: ಸಿಕ್ಕಿಬಿದ್ದ ಕಳ್ಳನು ಬಿಡುಗಡೆ ಮಾಡುವಂತೆ ಪೊಲೀಸರಲ್ಲಿ ಅಂಗಲಾಚುತ್ತಿದ್ದ. ವಿರುದ್ಧಾರ್ಥಕ ಪದ: ಕರುಣೆ, ನಿಷ್ಕರುಣೆ. ಸಾಧಾರಣ, ಅಸಾಧಾರಣ. ಕಷ್ಟ, ಸುಖ. ಉತ್ಸಾಹ, ನಿರುತ್ಸಾಹ. ಬಹುವಚನ ಬರೆಯಿರಿ. ಭಿಕ್ಷುಕ, ಭಿಕ್ಷುಕರು. ಚೀಲ, ಚೀಲಗಳು. ಸೋಮಾರಿ, ಸೋಮಾರಿಗಳು. ಬಾಗಿಲು, ಬಾಗಿಲುಗಳು. ಮಗು, ಮಕ್ಕಳು. ಕವಿತೆ, ಕವಿತೆಗಳು. ವಿಭಕ್ತಿ ಪ್ರತ್ಯಯ ಗುರುತಿಸಿ ಬರೆಯಿರಿ. ಮನೆಯಿಂದ, ಇಂದ. ತೃತೀಯ. ಕಾಲೇಜಿಗೆ, ಗೆ. ಚತುರ್ಥಿ. ಊಟವನ್ನು, ಅನ್ನು. ದ್ವಿತೀಯ. ಪುಸ್ತಕದ, ಷಷ್ಠಿ. ದಾರಿಯಲ್ಲಿ, ಅಲ್ಲಿ. ಸಪ್ತಮಿ. ಈ ಪಾಠದ ಪ್ರಶ್ನೆ ಉತ್ತರಗಳು ಈಗ ಮುಗಿದಿದೆ. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ. ಯಾವ ಲೆಸನ್ ಬೇಕು ಯಾವ ಲೆಸನ್ನ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.